ಭಗವಂತ ದೊಡ್ಡವ ಅಂತ ತಿಳ್ಕೊಳ್ಬೇಕಾದ್ರೆ ಪುರಾಣ ಪುಸ್ತಕ ಬೇಕಿಲ್ಲ. ದೇವರು ನಿಮಗೆ ತಲೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಈ ಜಗತ್ತನ್ನ ನೋಡಿ, ಕಾಣುವ ಜಗತ್ತನ್ನ ನೋಡಿ ಕಾಣದ ದೇವರನ್ನ ತಿಳಿರಿ. ಒಂದು ಕಾಣತ್ತೆ, ಒಂದು ಕಾಣಲ್ಲ. ಕಾಣೋದು ಯಾವುದು? ಜಗತ್ತು. ಇದು ಭಗವಂತನಿಂದ ನಿರ್ಮಾಣ ಆದ ಜಗತ್ತು. ಇದು ನಾನ್ ಮಾಡಿಲ್ಲ, ನಮ್ಮಪ್ಪ ಮಾಡಿಲ್ಲ, ನಮ್ಮ ತಾತ ಮಾಡಿಲ್ಲ, ಅದು ದೇವರು ಮಾಡಿದ್ದು. ಈ ಜಗತ್ತನ್ನ ಸ್ವಲ್ಪ ನೋಡಿ, ಬಹುಚಿತ್ರ ಜಗತ್ತು, ವಿಚಿತ್ರ ವಿಚಿತ್ರ, ಎಂತ ಅದ್ಭುತವಾದ ಜಗತ್ತು. ನೀವು ಸುಮ್ಮನೆ ಅಕ್ವೇರಿಯಂ ಅಲ್ಲಿರುವ ಮೀನನ್ನ ನೋಡ್ತಿದ್ರೆ ಸಾಕು, ಎಷ್ಟು ಒಳ್ಳೆ ಬಣ್ಣ ಹಚ್ಚಿದ್ದಾನೆ. ಈ ತರ ನೀವು ಪೇಂಟಿಂಗ್ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ತರ ಮಾಡಿಲ್ಲ, ಒಂದೊಂದ್ ತರ ಒಂದೊಂದು. ಇನ್ನೆಷ್ಟು ಡೈಗಳು ಭಗವಂತನ ಹತ್ರ ಇರ್ಬೋದು. ಒಂದ್ ರೂಮ್ ಇದ್ದಾಗ ಒಂದ್ ರೂಮ್ ಇಲ್ಲ ರೀ, ಆ ಇಂಜಿನಿಯರ್ ಭಾರಿ ರೀ, ಏನ್ ಮನೆ ಕಟ್ಟಿದ್ದಾರೆ. ಅಲ್ಲ, ಒಂದ್ 30-40 ಸೈಟ್ ಅಲ್ಲಿರೋ ಮನೆ ನೋಡಿ ಇಂಜಿನಿಯರ್ ತಲೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದ್ರೆ 50 ಕೋಟಿ ವಿಸ್ತೃತವಾದ ಈ ಬ್ರಹ್ಮಾಂಡದ ಒಳಗಿರುವ ಅದ್ಭುತವನ್ನ ನೋಡಿ ಇದನ್ನ ನಿರ್ಮಾಣ